ಈಶಾನ್ಯ ಪದವೀಧರ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಪ್ರತಾಪ್ ರೆಡ್ಡಿರವರಿಗೆ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಬೆಂಬಲಿಸುತ್ತಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಮಂಜುನಾಥ್ ನಾಲ್ವರ್ಕರ್ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಶಾನ್ಯ ಪದವೀಧರ ಮತಕ್ಷೇತ್ರದ ಕಳೆದ ಚುನಾವಣೆಯಲ್ಲಿ ಕನ್ನಡ ನಾಡು, ನುಡಿ, ನೆಲ, ಜಲಕ್ಕಾಗಿ ಹೋರಾಟ ಮಾಡುತ್ತಿರುವ ವಾಟಾಳ್ ನಾಗರಾಜ್ರವರು ಸ್ಪರ್ಧಿಸಿದ್ದು, ಒಕ್ಕೂಟ ಅವರಿಗೆ ಬೆಂಬಲ ವ್ಯಕ್ತಪಡಿಸುವುದಲ್ಲದೆ ಅವರ ಜೊತೆ ಎಲ್ಲಾ ಕನ್ನಡ ಪರ ಹೋರಾಟಗಾರರು ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ಈಶಾನ್ಯ ಪದವೀಧರ ಮತಕ್ಷೇತ್ರದ ಮತದಾರರು ಅವಕಾಶಗಳನ್ನು ಕೊಟ್ಟರೂ ಕೂಡ ಪದವೀಧರರ ಬಗ್ಗೆ ಧ್ವನಿಯಾಗದೆ, ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲಾರದೆ, ಪದವೀಧರರ ಮತವನ್ನು ಪಡೆದು ಪದವೀಧರರ ಕಷ್ಟ ನೋವುಗಳಿಗೆ ಭಾಗಿಯಾಗಲಾರದ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ಬಿಟ್ಟು ಈ ಬಾರಿ ಹೊಸ ಮುಖಗಳಿಗೆ ಅಲ್ಲದೆ ಪದವೀಧರರ ಬಗ್ಗೆ ಅಪಾರವಾದ ಕನಸುಗಳನ್ನು ಇಟ್ಟುಕೊಂಡು ಈ ಬಾರಿ ಈಶಾನ್ಯ ಪದವೀಧರ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಪ್ರತಾಪ್ ರೆಡ್ಡಿ ಅವರಿಗೆ ಪ್ರಜ್ಞಾವಂತ ಮತದಾರರು ಮತ ನೀಡಬೇಕು ಎಂದು ಮನವಿ ಮಾಡಿದರು. ಚುನಾವಣೆ ನಡೀತಾ ಇದೆ. ಈಗಾಗಲೇ ನಾಮಿನೇಷನ್ ಅನ್ನು ಅನೇಕ ಅಭ್ಯರ್ಥಿಗಳು ಈಗಾಗಲೇ ನಾಮಿನೇಷನ್ ಆಗ್ತಾ ಇದ್ದಾರೆ. ಅದರಲ್ಲಿ ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂಥ ಪ್ರತಾಪ್ ರೆಡ್ಡಿ ಅವರನ್ನು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆ ಒಕ್ಕೂಟ ಬೆಂಬಲವನ್ನು ವ್ಯಕ್ತಪಡಿಸ್ತದೆ. ಕಳೆದ ಬಾರಿ ಕನ್ನಡ ನಾಡು, ನುಡಿ, ನೆಲ, ಜಲಕ್ಕಾಗಿ ಹೋರಾಟ ಮಾಡ್ತಿರುವಂಥ ನಮ್ಮ ನಾಯಕರಾದಂಥ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಅವರು ಸ್ಪರ್ಧೆ ಮಾಡಿದರು. ನಾವು ಅವ್ರ ಜೊತೆಯಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಕೂಡ ಅವರ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದು. ಆದರೆ ಈ ಭಾಗದ ಈಶಾನ್ಯ ಪದವೀಧರ ಮತಕ್ಷೇತ್ರಗಳ ಮತಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಕೂಡ ನೋವಿದೆ. ಅಂದರೆ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ಇಲ್ಲಿಯವರೆಗೆ ಈಶಾನ್ಯ ಪದವೀಧರ ಮತಕ್ಷೇತ್ರದ ಮತದಾರರು ಅವಕಾಶಗಳನ್ನು ಕೊಟ್ಟರೂ ಕೂಡ ಪದವೀಧರರ ಬಗ್ಗೆ ಧ್ವನಿ ಎತ್ತೋದಾಗಲಿ, ನಿರುದ್ಯೋಗ ಸಮಸ್ಯೆಗಳನ್ನು ಹೋಗಲಾಡಿಸೋದಾಗಲಿ, ಪದವೀಧರರ ಮತವನ್ನು ಪಡೆದು ಪದವೀಧರರ ಕಷ್ಟ ನೋವುಗಳಿಗೆ ಭಾಗಿಯಾಗದೇ ಇರುವಂಥ ದಿನಗಳು ಕೂಡ ನಾವೆಲ್ಲ ನೋಡಿದೆವು. ಹಾಗಾಗಿ ಈ ಬಾರಿ ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂಥ ಪ್ರತಾಪ್ ರೆಡ್ಡಿ ಅವ್ರನ್ನ ಒಕ್ಕೂಟ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಪ್ರಜ್ಞಾವಂತ ಎಲ್ಲ ಮತದಾರರಲ್ಲಿ ಒಕ್ಕೂಟ ಮನವಿಯನ್ನು ಮಾಡಿಕೊಳ್ತಾ ಇದೆ. ಇವರಿಗೆ ತಮ್ಮ ಮತವನ್ನು ನೀಡುವ ಮೂಲಕವಾಗಿ ತಮ್ಮ ಧ್ವನಿಯಾಗಿ ಕೆಲಸ ಮಾಡುವ ಒಂದು ಬಾರಿ ಅವಕಾಶವನ್ನು ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ಗೆ ಎರಡೂ ಪಕ್ಷಗಳಿಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಆದರೆ ಈ ಬಾರಿ ಇವರಿಗೆ ಅವಕಾಶ ಕೊಡಬೇಕನ್ನುವಂಥ ಒಂದು ಮನವಿಯನ್ನು ಒಕ್ಕೂಟ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಕಳೆದ BJP ಮತ್ತು ಕಾಂಗ್ರೆಸ್ದಿಂದ ಗೆದ್ದಂಥ ವ್ಯಕ್ತಿಗಳು ಈ ಭಾಗದಲ್ಲಿರುವಂಥ ಅನೇಕ ಸಿಮೆಂಟ್ ಕಾರ್ಖಾನೆಗಳಿದೆ, ಬೇರೆ ಬೇರೆ ಉದ್ಯೋಗಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋದಾಗಿರ್ಬೋದು, ಕಾಲೇಜುಗಳಲ್ಲಿ ಆಗಿರುವಂಥ ಅನ್ಯಾಯಗಳಾಗಿರ್ಬೋದು, ಉಪನ್ಯಾಸಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳಾಗಿರ್ಬೋದು, ಈ ಎಲ್ಲದರ ಬಗ್ಗೆಯೂ ಕೂಡ ಮಾತಾಡಲಿಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಅನ್ನೋದು ಕನ್ನಡ ಪರ ಸಂಘಟನೆ ಒಕ್ಕೂಟ ಇದಕ್ಕೆ ಭಾಳ ದುಃಖವನ್ನು ವ್ಯಕ್ತಪಡಿಸ್ತೇವೆ. ಅದರ ಜೊತೆಯಲ್ಲಿ ಕಲಬುರಗಿ ನಗರದ ಜಯದೇವ್ ಆಸ್ಪತ್ರೆ ಆಗಿರ್ಬೋದು, ವಾಡಿ ACC ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು, ರಾಜೇಶ್ರೀ ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು, ಚಿತ್ತಾಪುರ ಓರಿಯೆಂಟಲ್ ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು, ಈ ಸಿಮೆಂಟ್ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಅವರಿಗೆ ಅವಕಾಶ ಕೊಡ್ತಾ ಇದೆ. ಹಾಗಾಗಿ ಭಾಳ ದಿನಗಳಿಂದ ಕೂಡ ಕನ್ನಡ ಪರ ಸಂಘಟನೆ ಸುಮಾರು ಬಾರಿ ಹೋರಾಟಗಳು ಮಾಡಿದ್ರು ಕೂಡ, ಹಾಗಾಗಿ ಪದವೀಧರ ಕ್ಷೇತ್ರದಿಂದ ಗೆದ್ದಂಥ ವ್ಯಕ್ತಿಗಳು ಈ ಸಿಮೆಂಟ್ ಕಾರ್ಖಾನೆಗಳಾಗಿರ್ಬೋದು, ಈ ಜಯದೇವ್ ಆಸ್ಪತ್ರೆ ಆಗಿರ್ಬೋದು. ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಪರ ಹೋರಾಟಗಾರರಾದ ಸಚಿನ್ ಪರ್ತಾಬಾದ್, ಗೋಪಾಲ್ ನಾಟಿಕಾರ್, ರವಿ ದೇಗಾಂವ್, ದತ್ತು ಭಾಸ್ಗಿ, ಸಂದೀಪ್ ಭರಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.